ಸರ್ ಇವತ್ತು ಚಲವಾದಿ ನಾರಾಯಣ ಸ್ವಾಮಿ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ಕೂಡ ದೂರು ಕೊಡ್ತಾ ಇದ್ದೀರಾ ಸರ್, ಅವರು ಯಾವ ರೀತಿ ತಪ್ಪು ಮಾಡಿದ್ದಾರೆ ಸರ್? ನೋಡಿ, ಚಲವಾದ ನಾರಾಯಣ ಸ್ವಾಮಿ ಅವರು ಹಿರಿಯ ಲೀಡರ್ಸ್ ಇದ್ದಾರೆ. ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಟಿ ವಿ ಡಿಬೇಟ್ಸಲ್ಲಿ ಗಂಟೆಗಳಗಟ್ಟಲೆ ನಮ್ಮ ಪಕ್ಷವನ್ನು ಸಮರ್ಥಿಸ್ಕೊಂಡವರು. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ರಾಜಕೀಯ ಜನ್ಮ ಕೊಟ್ಟವರು. ಚಲವಾದಿ ನಾರಾಯಣ ಸ್ವಾಮಿ ಅವರು ಏನು ರೈಲ್ವೆ ಇದರಲ್ಲಾಗಿದ್ದು, ಇವತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರು ಕರ್ನಾಟಕ ರಾಜಕಾರಣದಲ್ಲಿ ಆ ಹೆಸರು ಅಸ್ತಿತ್ವಕ್ಕೆ ಬರೋಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ ಕಾರಣ. ನಾನು ಚಲವಾದಿ ನಾರಾಯಣ ಸ್ವಾಮಿ ಅವ್ರು ಕೇಳೋದಿಷ್ಟೇ, ಸರ್ ನೀವು ಸೀನಿಯರ್ ಪೊಲಿಟಿಷಿಯನ್ ಇದ್ದೀರಾ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನ ಟಾರ್ಗೆಟ್ ಮಾಡೋ ಅವಶ್ಯಕತೆ ನಿಮಗೇನಿತ್ತು? ಚಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ತಮಗಿದು ಶೋಭೆ ತರಲ್ಲ ನಾರಾಯಣ ಸ್ವಾಮಿ ಸರ್, ದಯವಿಟ್ಟು ತಮ್ಮ ಅಪ್ರೋಚನ್ನ ಬದಲಿಸ್ಕೊಳ್ಳಿ. ಇವತ್ತು ನಮ್ಮ ಪಕ್ಷದ MLCಗಳೆಲ್ಲ ಗವರ್ನರ್ ಮನೆಗೆ ಹೋಗಿದ್ದಾರೆ. ಗವರ್ನರ್ ಅವರು ಅಷ್ಟೇ BJPಯ ಏಜೆಂಟ್ ಥರ ವರ್ತಿಸ್ತಿದ್ದಾರೆ. ಸಾಂವಿಧಾನಿಕ ಹುದ್ದೆಗೆ ಗೌರವನೇ ಇಲ್ವಾ? ಓಕೆ, ಅವರು BJPಯಿಂದನೇ ಅಪಾಯಿಂಟ್ ಆಗಿರ್ಬೋದು, ಸಾಂವಿಧಾನಿಕ ಹುದ್ದೆಗೆ ಗೌರವ ಇಲ್ಲಿ. ಪ್ರಮಾಣ ವಚನ ತಗೊಂಡಿದ್ದಾರೆ. ಆರ್ಟಿಕಲ್ 159 ಪ್ರಕಾರ ನಾನು ಈ ದೇಶದ ಸಮಗ್ರತೆಯನ್ನು ಕಾಪಾಡ್ತೀನಿ ಅಂತ. ಅಟ್ಲೀಸ್ಟ್ ಎಲ್ಲಿ ಆ ಸಾಂವಿಧಾನಿಕ ಪೀಠಕ್ಕೆ ಗೌರವ ಎಲ್ಲಿ ಅನ್ನೋದೇ ನನ್ನಂಥ ಹೊಸ ತಲೆಮಾರಿನ ರಾಜಕಾರಣಿಗಳಿಗೆ ಯಕ್ಷ ಪ್ರಶ್ನೆ ಆಗಿರೋದು.